ಎಲ್ಲರಿಗೂ ನಮಸ್ಕಾರ. ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ದಿನಾಂಕ 18/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹಾಗೆ ಈ PDF ಅನ್ನು ನೀಡಿರುವಂತಹ ವೀರೇಶ್ ಜಾಲಿಯಾಳ್ ಅವರಿಗೆ ಧನ್ಯವಾದಗಳು. ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನಾನು ಅನ್ಅಕಾಡೆಮಿ ಅಂತ ಇನ್ನೊಂದು ಆ್ಯಪ್ ಇದೆ, ಅಲ್ಲೂ ಕೂಡ ವಿಡಿಯೋ ಮೂಲಕ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅವರು ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಕಮೆಂಟ್ ಬಾಕ್ಸ್ನಲ್ಲಿ ಅನ್ಅಕಾಡೆಮಿಯ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಎಲ್ಲ ವಿಷಯದ ಕುರಿತಾಗಿ ನಿಮಗೆ ಬೇರೆ ನೋಟ್ಸ್ ಸಿಗುತ್ತೆ, ನೀವು ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ದಿನಾಂಕ 18/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನೋಡ್ತಾ ಹೋಗೋಣ. ಏಪ್ರಿಲ್ 18 ವಿಶ್ವ ಪರಂಪರೆ ದಿನವನ್ನಾಗಿ ಆಚರಿಸಲಾಯಿತು. ಅಂದರೆ ಇಂಟರ್ನ್ಯಾಷನಲ್ ಡೇ ಫಾರ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್. 2019ನೇ ಸಾಲಿನ ವಿಶ್ವ ಪರಂಪರೆ ದಿನದ ಥೀಮ್ ಏನಾಗಿತ್ತೆಂದರೆ ಗ್ರಾಮೀಣ ಭೂಪ್ರದೇಶ, ಅಂದರೆ ರೂರಲ್ ಲ್ಯಾಂಡ್ಸ್ಕೇಪ್ಸ್. ಈ ದಿನದ ಪ್ರಮುಖ ಉದ್ದೇಶ ಏನೆಂದರೆ ವಿಶ್ವದಾದ್ಯಂತ ಸ್ಥಳೀಯ ಸಮುದಾಯಗಳಿಗೆ ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಸಾರುವುದು, ಅದನ್ನು ಸಂರಕ್ಷಿಸುವ ಕುರಿತು ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿದೆ. ಕ್ಷುದ್ರಗ್ರಹ ನಾಶಕ್ಕೆ ನಾಸಾ ಮತ್ತು ಸ್ಪೇನ್ ಎಕ್ಸ್ ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ ಕ್ಷುದ್ರಗ್ರಹಗಳ ದಾಳಿಯಿಂದ ಭೂಮಿ ಜೀವ ಸಂಕುಲಗಳನ್ನು ರಕ್ಷಿಸುವ ಯೋಜನೆಗೆ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಡರ್ಟ್ ಯೋಜನೆ ಅಂದರೆ ಡಬಲ್ ಅಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್. ಈ ಯೋಜನೆಗೆ ಡರ್ಟ್ ಎಂಬುದು ಭೂಮಿಯತ್ತ ವೇಗವಾಗಿ ಧಾವಿಸಿ ಬರುತ್ತಿರುವ ಕ್ಷುದ್ರಗ್ರಹಗಳನ್ನು ಗುರುತಿಸಿ ಮಾರ್ಗ ಮಧ್ಯದಲ್ಲೇ ಸ್ಫೋಟಿಸುವ ಪ್ರಾಯೋಗಿಕ ಪರೀಕ್ಷೆ ಇದಾಗಿದೆ. ಡಿಡೆಮೋಸ್ ಕ್ಷುದ್ರಗ್ರಹದ ಮೇಲೆ ಡರ್ಟ್ ಪರೀಕ್ಷೆಯನ್ನು ಜಂಟಿಯಾಗಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕೈಗೊಂಡಿದೆ. ಇದು ಭೂಮಿಯಿಂದ 11 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ. ಸ್ಪೇಸ್ ಎಕ್ಸ್ ಇದರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಅಂದರೆ, ಇದೊಂದು ಖಾಸಗಿ ಸಂಸ್ಥೆಯಾಗಿದ್ದು ಇದು ಸ್ಥಾಪನೆಯಾಗಿದ್ದು ಮೇ 6, 2002ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಕ್ಯಾಲಿಫೋರ್ನಿಯಾ, US. ಇದರ ಪ್ರಸ್ತುತ ಮುಖ್ಯಸ್ಥರು ಎಲಾನ್ ಮಸ್ಕ್ ಆಗಿದ್ದಾರೆ. ಹಾಗೆ ನಾಸಾ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಹೇಳಬೇಕಂದ್ರೆ, ನಾಸಾ ಇದರ ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇದು ಸ್ಥಾಪನೆಯಾಗಿದ್ದು ಜುಲೈ 29, 1958. ಇದರ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ನಲ್ಲಿ. ನಾಸಾದ ಪ್ರಮುಖ ಮೋಟೋ ಏನೆಂದರೆ ಫಾರ್ ದ ಬೆನಿಫಿಟ್ ಆಫ್ ಆಲ್. ಇದರ ಪ್ರಸ್ತುತ ಮುಖ್ಯಸ್ಥರು ಜಿಮ್ ಬ್ರಿಡೆನ್ಸ್ಟೈನ್. ಅಮೆರಿಕಾದ ವಾಯುಯಾನ ಮತ್ತು ಅಂತರಿಕ್ಷಯಾನ ಸಂಶೋಧನೆಯ ಕಾರ್ಯ ನಾಸಾ ವಹಿಸುತ್ತದೆ. ನಾಟ್ರೆ ಡೇಮ್ ಚರ್ಚ್ ಪುನರ್ ನಿರ್ಮಾಣಕ್ಕೆ ಯುನೆಸ್ಕೋ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಈ ನಾಟ್ರೆ ಡೇಮ್ ಚರ್ಚ್ ಇರುವುದು ಪ್ಯಾರಿಸ್ನಲ್ಲಿ. ಈ ಚರ್ಚ್ ಅಗ್ನಿ ಆಕಸ್ಮಿಕದಿಂದ ಹಾನಿಗೊಳಗಾದಂತಹ ಈ ಚರ್ಚನ್ನು ಪುನರ್ ನಿರ್ಮಾಣಕ್ಕೆ ಯುನೆಸ್ಕೋ ನಿರ್ಧರಿಸಿದೆ. ಈ ಒಂದು ಚರ್ಚ್ ಪುನರ್ ನಿರ್ಮಾಣ ಕೈಗೊಳ್ಳಲು ಯುನೆಸ್ಕೋ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಟಿಕ್ಟಾಕ್ ಆ್ಯಪ್ ಅನ್ನು ಆ್ಯಪ್ ಸ್ಟೋರ್ನಿಂದ ತೆಗೆದುಹಾಕಿದ ಗೂಗಲ್ ಮತ್ತು ಆಪಲ್ ಸಂಸ್ಥೆಗಳು. ಸೊ ಚೀನಾ ಮೂಲದ ಟಿಕ್ಟಾಕ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡುವುದನ್ನು ನಿಷೇಧಿಸಬೇಕೆಂದು ಮದ್ರಾಸ್ ಹೈಕೋರ್ಟ್ ಸೂಚಿಸಿತ್ತು. ಈ ಟಿಕ್ಟಾಕ್ ಆ್ಯಪ್ ಅನ್ನು ಇನ್ಮುಂದೆ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈಗಾಗಲೇ ಮೊಬೈಲ್ ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಂಡವರು ಇದರ ಬಳಕೆ ಮುಂದುವರಿಸಬಹುದಾಗಿದೆ. ಈ ಆ್ಯಪ್ ಹೊಂದಿದವರು ಶೇರ್ ಇಟ್ ಮೂಲಕ ಇನ್ನೊಬ್ಬರಿಗೆ ಹಂಚಿಕೊಳ್ಳಬಹುದಾಗಿದೆ. ಹಾಗೆ ಈ ಟಿಕ್ಟಾಕ್ ಆ್ಯಪ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹೇಳಬೇಕಂದ್ರೆ, ಇದು ಬಿಡುಗಡೆಯಾಗಿದ್ದು ಸೆಪ್ಟೆಂಬರ್ 2016ರಲ್ಲಿ. ಇದು 38 ಭಾಷೆಗಳಲ್ಲಿ ಲಭ್ಯವಾಗಿತ್ತು. ಇದು ಚೀನಾ ದೇಶದ ಆ್ಯಪ್ ಆಗಿದ್ದು ಇದನ್ನು ಅಭಿವೃದ್ಧಿಪಡಿಸಿದವರು ಬೈಟೆ ಡ್ಯಾನ್ಸ್. ಆದರೆ ಇದು ಈಗ ಭಾರತದಲ್ಲಿ ನಿಷೇಧಿಸಲಾಗಿದೆ. ಲಾಸ್ ಏಂಜಲೀಸ್ ಭಾರತೀಯ ಚಲನಚಿತ್ರೋತ್ಸವ 2019. ಇದು ನಡೆಯುತ್ತಿರುವ ಸ್ಥಳ ಲಾಸ್ ಏಂಜಲೀಸ್. ಗ್ರ್ಯಾಂಡ್ ಜ್ಯೂರಿ ಪ್ರಶಸ್ತಿ 2019. 2019ನೇ ಸಾಲಿನ ಗ್ರ್ಯಾಂಡ್ ಜ್ಯೂರಿ ಪ್ರಶಸ್ತಿಗೆ ಆಯ್ಕೆಗೊಂಡ ಚಲನಚಿತ್ರ ಅಂದರೆ ವಿಡೋ ಆಫ್ ಸೈಲೆನ್ಸ್. ಇದರ ನಿರ್ದೇಶಕರು ಪ್ರವೀಣ್ ಮೋರ್ಚಾಲ್. ವಿಡೋ ಆಫ್ ಸೈಲೆನ್ಸ್ ಇದು ಕಳೆದು ಹೋದಂತಹ ಪತಿಯ ಮರಣ ಪ್ರಮಾಣ ಪತ್ರ ಪಡೆಯಲು ಮುಸ್ಲಿಂ ಮಹಿಳೆ ನಡೆಸುವ ಹೋರಾಟವನ್ನು ಈ ಚಿತ್ರ ಬಿಂಬಿಸುತ್ತದೆ.
2050ರಲ್ಲಿ ಭಾರತದಲ್ಲಿ ಶೇಕಡ 20ರಷ್ಟು ಹಿರಿಯ ನಾಗರಿಕರು ಹೆಚ್ಚಳವಾಗಲಿದ್ದಾರೆ ಎಂಬ ವರದಿ ನೀಡಲಾಗಿದೆ. ಸೊ ಈ ವರದಿಯನ್ನು ವಿಶ್ವಸಂಸ್ಥೆಯು ಭಾರತದಲ್ಲಿ 60% ವರ್ಷ ಮೇಲ್ಪಟ್ಟವರ ಪ್ರಮಾಣ 20% 2050ರ ವೇಳೆಗೆ ಅಧಿಕವಾಗಲಿದೆ ಎಂಬ ವರದಿಯನ್ನು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಅಧ್ಯಯನ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಇದು ಈ ವರದಿಯನ್ನು ಬಿಡುಗಡೆ ಮಾಡಿದ್ದು ಸೆಂಟರ್ ಫಾರ್ ಸಸ್ಟೈನೇಬಲ್ ಎಂಪ್ಲಾಯ್ಮೆಂಟ್, ಇದು ಕೂಡ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯವಾಗಿದೆ. ಸೊ ಈ ವರದಿಯಲ್ಲಿ ಭಾರತದಲ್ಲಿನ ಕೆಲಸದ ಸ್ಥಿತಿಗತಿ 2019ರ ವರದಿಯನ್ನು ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಅಧ್ಯಯನ ವರದಿಯನ್ನು ನೀಡಿದೆ. ಹಾಗೆ ಈ ವರದಿಯ ಪ್ರಮುಖ ಅಂಶಗಳು ಏನೆಂದರೆ, ನೋಟು ರದ್ದತಿಯ ನಂತರ ದೇಶದಲ್ಲಿ 50 ಲಕ್ಷಕ್ಕೂ ಅಧಿಕ ಉದ್ಯೋಗ ಕಳೆದುಕೊಂಡಿವೆ ಎಂದು ಈ ವರದಿ ಬಿಡುಗಡೆ ಮಾಡಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಕೊನೆಯ ಸ್ಫೂರ್ತಿದಾಯಕ ಮಾತು ಅಂದರೆ, ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೆಲಸಗಳನ್ನು ಯೋಜಿಸಿಕೊಂಡು ಸಾಧ್ಯವಾದಷ್ಟನ್ನು ಸರಿಯಾಗಿ ಮಾಡಿದರೆ ಅಸಾಧ್ಯವು ಸಾಧ್ಯದ ಸಾಲಿಗೆ ಸೇರುತ್ತದೆ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ.